ಶಿವಮೊಗ್ಗ ಕ್ಷೇತ್ರದ ಸಂಸದ ಬಿ.ವೈ. ರಾಘವೇಂದ್ರ ಅವರು ಸಹ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ್ದಾರೆ. ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ನಾವೇ ಗೆಲ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಈ ಏನು ಕರ್ನಾಟಕದಲ್ಲಿ ನಡೀತಾ ಇರತಕ್ಕಂಥ ಉಪಚುನಾವಣೆ 2 ಕ್ಷೇತ್ರಗಳು ಅಲ್ಲೂ ಸಹ ನಾವೇ ಗೆಲ್ತೇವೆ ಅನ್ನುವಂಥ ಮಾತನ್ನು ಬಿ.ವೈ. ರಾಘವೇಂದ್ರ ಅವರು ಹೇಳಿದ್ದಾರೆ. ಫಸ್ಟ್ ಫೇಸಲ್ಲಿ ವೋಟಿಂಗ್ ಆದಂಥ ಪರ್ಸೆಂಟೇಜನ್ನು ನೋಡಿದ್ರೆ ಈ ಬಾರಿ SIR ಮುಖಾಂತರ ಏನು ರಿವಿಷನ್ ಆಯಿತು ವೋಟರ್ ಲಿಸ್ಟು, ಸೊ ಅದು ಕೂಡ ಒಂದು ಕಾರಣ ಆಗುತ್ತೆ. ಎರಡನೇದು ವೆಸ್ಟ್ ಬೆಂಗಾಲಲ್ಲಿ ಅಥವಾ ತಮಿಳ್ನಾಡಲ್ಲಿ ಎರಡೂ ಕಡೆಯೂ ಕೂಡ ಆಡಳಿತ ವಿರೋಧಿ ಸ್ಪಷ್ಟವಾಗಿ ಇದ್ರಲ್ಲಿ ಕಾಣ್ತಾ ಇದೆ. ಮತ್ತು ಮಹಿಳಾ ಶಕ್ತಿ ಏನು ಮೊನ್ನೆ ವಿಶೇಷವಾದಂಥ ಒಂದು ಅಧಿವೇಶನ ಕರೆದು ಮಹಿಳಾ ಮೀಸಲಾತಿಯನ್ನು ಜಾರಿ ತರಬೇಕು ಅಂತೇಳಿ ಪ್ರಧಾನಮಂತ್ರಿಗಳ ಅಪೇಕ್ಷೆ ಏನಿತ್ತು, ಅದಕ್ಕೆ ತಣ್ಣೀರು ಹೆಚ್ಚುವಂಥ ಕೆಲಸ ಏನು ವಿರೋಧ ಪಕ್ಷ ಮಾಡಿದ್ರು, ಅದು ಇದ್ದೂ ಕೂಡ ಜನ ವಿಶೇಷವಾಗಿ ಮಹಿಳೆಯರ ಮನೆಯಿಂದ ಬಂದು ಮತವನ್ನು ಹಾಕುವಂಥ ಪ್ರಯತ್ನ. ಮತ್ತು ನಾಲ್ಕನೇದು ಅಂಥ ಒಬ್ಬ ಗೌರವಿತ ಪ್ರಧಾನಮಂತ್ರಿಗಳು, ಅಂಥ ಪ್ರಧಾನಮಂತ್ರಿಗಳಿಗೆ ಒಬ್ಬ ಟೆರರಿಸ್ಟ್ ಅನ್ನೋಂಥ ಪದವನ್ನು ಏನು ಕಾಂಗ್ರೆಸ್ಸಿನ AICC ಅಧ್ಯಕ್ಷರು ಏನು ಪದವನ್ನು ಉಪಯೋಗಿಸಿದ್ರು, ಈ ರೀತಿ ನಂಬರ್ ಆಫ್ ಟೈಮ್ಸು ವೈಯಕ್ತಿಕವಾಗಿ ಒಬ್ಬ ದೇಶಪ್ರೇಮಿ ವಿರುದ್ಧ ಅವರು ಉಪಯೋಗಿಸ್ತಿರೋಂಥ ಪದಗಳು. ಹಾಗಾಗಿ ಇದೆಲ್ಲದೂ ಕೂಡ ಉತ್ತರ ಈ ಬಾರಿ ನನಗೆಲ್ಲೋ ಒಂದು ಕಡೆ ವಿಶ್ವಾಸ ಇದೆ. ಫಸ್ಟ್ ಫೇಸಲ್ಲಾದಂಥ ವೆಸ್ಟ್ ಬೆಂಗಾಲು ಮತ್ತು ಇಲ್ಲೂ ಕೂಡ 100% NDA ತಮಿಳುನಾಡಲ್ಲಿ ಆಡಳಿತಕ್ಕೆ ಬರೋಕ್ಕೆ ಯಾವುದೇ ನಮಗೆ ಅನುಮಾನಗಳಿಲ್ಲ. ಹಾಗಾಗಿ ಈಗ ನಡೀತಿರುವಂಥ 5 ಪುದುಚೇರಿಯಲ್ಲಿ ಅಲ್ಲೂ ಅಷ್ಟೇ ಏನು NDA ಬರುತ್ತೆ. ಕೇರಳ ಒಂದು ಸ್ವಲ್ಪ ಕಷ್ಟ ಆಗ್ಬೋದು, ಇನ್ನು ಅಸ್ಸಾಂ ಇರ್ಬೋದು, ವೆಸ್ಟ್ ಬೆಂಗಾಲ್ ಒಂದು ಕ್ಲೀನ್ ಆದಂಥ ಒಂದು ಚುನಾವಣೆ ಆಯೋಗ ಅದರ ನೇತೃತ್ವ ಏನು ಎಲೆಕ್ಷನ್ ಆಗ್ತಾ ಇದೆ, ಗುಂಡಾಗರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಸೊ ಇದು ಕೂಡ ತುಂಬ ಒಂದು ಒಳ್ಳೆಯ ರೀತಿಯ ಲಾಭ. ಹಾಗಾಗಿ 4 ರಾಜ್ಯದಲ್ಲಿ ಈ ಸತಿ BJPಯ ಒಂದು ನೇತೃತ್ವ ಆಡಳಿತ 100% ಆಡಳಿತಕ್ಕೆ ಬರುತ್ತೆ. ಮೋದಿಜಿಯವರು ಮತ್ತೊಮ್ಮೆ ಒಂದು ಶಕ್ತಿ ತುಂಬುವಂಥ ಕಾರ್ಯ ಆಗುತ್ತೆ, ಶುರುವಾಗುತ್ತೆ. ಯಾಕೆಂದ್ರೆ ನಾಳೆ ಉಪಚುನಾವಣೆ 2 ಫಲಿತಾಂಶ ಬಂದಾದ ಮೇಲೆ